Cinema for 50 Years Award. Let's take a look. Spanning over 5 decades, one man has left an indelible mark on the Kannada films. From his early days as a young hero to his current success as a seasoned actor, he has consistently pushed boundaries and taken on challenging roles. Who can forget his iconic roles in movies like Om, Anand, Jyoti and Mufti? His portrayal of a young and restless lover in Janmata Jodi still resonates with us today, and the hero in Jailer shook the whole industry. What sets him apart is not just his talent, but his humility and kindness. His ability to connect with audiences of all ages has made him a beloved figure in Kannada. He's the person who can challenge the time itself with his infinite energy. He's not just an actor, but a true brother for every single person of Kannada. Shivanna is an emotion that each one of us love to connect with. He is a family man, a devoted son, and a loving father. Shivanna brings a level of passion and commitment that is unmatched. Shivanna's contributions to Kannada cinema are immeasurable. He has inspired a generation of actors and has been instrumental in shaping the industry into what it is today. Ladies and gentlemen, let's have a standing ovation for the icon, forever teenager, and the true champion of Indian cinema. ಬಹಳ ಇಷ್ಟ. ಕೇವಲ ನಿಮ್ಮ ಸಿನಿಮಾಗಳಿಗೆ ಮಾತ್ರ ನಾವು ಫ್ಯಾನ್ಸ್ ಅಲ್ಲ, ನಿಮ್ಮ ಶಿಸ್ತು, ಜನಗಳ ಜೊತೆ ನೀವು ಬೆರೆಯುವಂತಹ ರೀತಿ, ಫ್ಯಾಮಿಲಿಗೆ ನೀವು ಕೊಡುವಂತಹ ಟೈಮ್, ಜೊತೆಗೆ ಸಾಮಾಜಿಕ ಕೆಲಸಗಳಿಗೆ ನೀವು ಮುಂದೆ ನಿಲ್ಲೋದನ್ನ ನೋಡಿದಾಗ ಒಬ್ಬ ಪರ್ಫೆಕ್ಟ್ ಜೆಂಟಲ್ಮನ್ ಅಂದ್ರೆ ಹೇಗಿರ್ಬೇಕು ಅಂತ ನಿಮ್ಮಿಂದ ಕಲಿತೇವೆ ನಾವು. ಚಿತ್ರರಂಗದಲ್ಲಿ ನೀವಿರೋದೇ ನಮಗೆ ಶ್ರೀರಕ್ಷಣ. Shivanna State Awards ಜೊತೆ ಸುಮಾರು prestigious awards ಗೆದ್ದಿದ್ದೀರಾ, including our very own Saima Award. ನಮ್ಮ ಟೀಮ್ ಕೌಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, but then we lost the count, sir. ಶಿವಣ್ಣ, ನೀವು 1974ನೇ ಇಸ್ವಿಯಲ್ಲಿ ಶ್ರೀ ಶ್ರೀನಿವಾಸ ಕಲ್ಯಾಣ ಚಿತ್ರದ ಮೂಲಕ ಬೆಳ್ಳಿ ಪರದೆ ಮೇಲೆ ಎಂಟ್ರಿ ಕೊಟ್ಟಿರಿ. ಹೌದು, 1974. ಸೊ ಸಿನಿಮಾ ರಂಗದಲ್ಲಿ 50 ವರ್ಷಗಳನ್ನ ಕಂಪ್ಲೀಟ್ ಮಾಡಿರೋ ಸಂತೋಷವನ್ನ ನಮ್ಮ ಜೊತೆಗೆ ಹಂಚ್ಕೊಳ್ತಾ ಇರೋದಕ್ಕೆ ನಮ್ಗೆಲ್ಲರಿಗೂ ಬಹಳ ಸಂತೋಷ. ಒಂದೇ ಒಂದು ಪ್ರಶ್ನೆ ಅಣ್ಣ, ಬಹಳ ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇದ್ದೀನಿ. ಒಂದು ವೇಳೆ ನಾಳೆ ಬೆಳಿಗ್ಗೆ ಏನಾದರೂ ನೀವು ಶ್ರೀ ಶ್ರೀನಿವಾಸ ಕಲ್ಯಾಣ ಸಿನಿಮಾದ ಶೂಟಿಂಗ್ ಹೋಗ್ಬೇಕು ಅಂತಂದ್ರೆ, ಅಥವಾ ನಾಳೆ ಬೆಳಿಗ್ಗೆ ಏನಾದರೂ ಆನಂದ್ ಚಿತ್ರದ ಮುಹೂರ್ತ ಇದೆ ಅಂತಂದ್ರೆ, ನೀವು ನಿಮ್ಮ ಜರ್ನಿಯನ್ನ ಯಾವ ರೀತಿ ನೋಡ್ತೀರಾ? ಯಾವ ಸಂದೇಶನ ನಮಗೆ ನೀಡೋದಕ್ಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಿ ಫಸ್ಟ್ 1974 ಮಾಡಬೇಕಾದ್ರೆ ಶ್ರೀನಿವಾಸ ಕಲ್ಯಾಣ ಮಾಡಬೇಕಾದ್ರೆ ನನಗೆ ಈ ಯಾತಿಗಪ್ಪಿಗೆ ಆ್ಯಕ್ಟಿಂಗ್ ಗಾರ್ಡನ್ ಮಾಡೋದು ಬಿಗ್ಗಲ ತರಕ್ಕೆ ಸಾಕು ಹೋಗಿದ್ದೇನೆ. ಆ್ಯಕ್ಚುಲಿ ಈ ನಮ್ಮ ಕಾಗದ ಸಾಕು ಅಂತ 1986ಲಿ ಆನಂದ್ ಸ್ಟಾರ್ಟ್ ಆಯಿತು. ಅದಕ್ಕೆ ಮುಂಚೆ ನಾನು ಕಾಲೇಜ್ ಓದಬೇಕಾದ್ರೆ ನನಗೊಂದು ಆಫರ್, ಮಲಯಾಳಂ ಫಿಲ್ಮ್ ಆಫರ್ ಬಂದಿತ್ತು ನಾನು ಕಾಲೇಜ್ ಓದಬೇಕಾದ್ರೆ. ಅವಾಗ ಸುಮ್ಮನೆ ಬಂದು ಕೇಳಿದ್ರು, ಥಿಯೇಟ್ರಿಗೆ ಹೋಗುತ್ತೆ ಸಿನಿಮಾ ಕಟ್ಬಿಡ್ತೀನಿ ಕಾಲೇಜ್ಗೆ ಬಂದು ನೀವು ಆ್ಯಕ್ಟ್ ಮಾಡ್ತೀರ ಅಂತ ಕೇಳಿದ್ರು. ಅದಕ್ಕೆ ನಮ್ಮ ಫ್ರೆಂಡ್ಸ್ ಎಲ್ಲ ಮಾಡಿ ಮಚ್ಚ ಪಟ್ರ ಅಂತ ತಮಿಳ್ನಾಡು ಎಲ್ಲರೂ ನಾವು ಹುಟ್ಟಿದ ಚೆನ್ನೈಲಿದ್ದಾರೆ, ನಾವು ಕಾಲೇಜ್ ಹೋಗಿದ್ವಿ ಅಲ್ಲಿ. ಸರಿ, ನಾನು ಮನೆಗೆ ಬಂದಾಗ ಮನೆಗೆ ಬಂದ್ಬಿಟ್ಟಿದ್ವಿ, ಡೈರೆಕ್ಟ್ ಎಲ್ಲ ಕರ್ಕೊಂಡು ಮನೆಗೆ ಬಂದು ಅಪ್ಪಾಜಿ ಕೇಳಿದಾಗ ಅಪ್ಪಾಜಿಗೆ ಗೊತ್ತಿರಲಿಲ್ಲ. ನಾನು ಆ್ಯಕ್ಚುಲಿ ಆ ಪಿಕ್ಚರ್ ಮಾಡಬೇಕು, 2 ಸೀನ್ ಮಧ್ಯದಲ್ಲಿ ಕಾಣಿಸಿದಲ್ಲ ಶ್ರೀನಿವಾಸ ಕಲ್ಯಾಣ. ಇದು ಪರವಾಗಿಲ್ಲ ಮಾಡ್ತಾನೆ ಏನು ಅಂತ ಕೇಳಿದಾಗ ಅವಾಗ ಅಪ್ಪು ಆ್ಯಕ್ಟ್ ಮಾಡ್ತಾರೆ, ಅಪ್ಪು ಅದು. ಅವಾಗ ಐ ಥಿಂಕ್ ನಾವು ಅಪ್ಪುನ ನಾವು ತುಂಬ ಪ್ರೀತಿಸಿದ್ದೆವು. ಅಂದರೆ
ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ನನ್ನ ತಮ್ಮ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಅವ್ರು ಬರ್ಬೇಕಿಲ್ಲ ಇತ್ತು. ಬಟ್ ನಾವು ಬರಬೇಕು ಅಂತ ಇಲ್ಲ. ಬಟ್ ಅದು ಬಂದಾಗ ಐ ಡೋಂಟ್ ನೋ ದೆನ್ ಬಂದಾಗ ನಾವು ಇವತ್ತರ ಕಾಣ್ತೀವ ಅಂತ ಬಂದು ಮಿರರ್ ಮುಂದೆ ನೋಡ್ಕೊಂಡು ಓಕೆ ಫೈನ್. ನಾವು ಬಿಗ್ ಅಮಿತಾಬ್ ಬಚ್ಚನ್ ಅವರು ಕಮಲ್ ಹಾಸನ್ ದೊಡ್ಡ ಫ್ಯಾನ್ ಆಗಿತ್ತು. ಅವರಿಬ್ರು ನನಗೆ ಕಂಡಿದ್ದಂಗೆ, ಒಂದು ಕಮಲ್ ಹಾಸನ್ ಒಂದು ಅಮಿತಾಬ್ ಬಚ್ಚನ್, ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಸೊ ಅವರು ಇರಬೇಕು ಆ್ಯಕ್ಟರ್ ಮಿರರ್ ಬಂದು ನೋಡಿದಾಗ ನಾನು ಇವತ್ತರ ಕಾಣ್ತೀರ ಅಂತ ಒಂದು ಓಕೆ ಇದೆಲ್ಲ ಆಯ್ತಲ್ಲ, ಇದು ಅಪ್ಪಾಜಿ ನಿಜವಾಗ್ಲೂ ಆ್ಯಕ್ಟ್ ಮಾಡ್ತಕ್ಕಂಥ ನೋಡಿದ್ರೆ ಅಪ್ಪಾಜಿ ಗೊತ್ತಿಲ್ಲ, ಕೇಳಿದ್ರು ಅಷ್ಟೇ. ನಾನು ಹೇಳಿದ್ದೀನಿ ಮಗ ಅಂತ, ಮನೆಗೆ ಬಂದಿದ್ದಾರೆ ಅಷ್ಟೇ. ಅದಾದ್ಮೇಲೆ ಕಾಲೇಜ್ ಮುಗಿಯಿತು, ಇನ್ಸ್ಟಿಟ್ಯೂಟ್ಗೆ ಹೋದೆ, ಫಿಲ್ಮ್ ಇನ್ಸ್ಟಿಟ್ಯೂಟ್ 1 year. ಅದಾದಮೇಲೆ 86 ಆನಂದ್ ಬಂದೆ. ಐ ಕ್ಯಾನ್ ಫರ್ಗೆಟ್ ದಟ್ ಜರ್ನಿ. ಆನಂದಿಂದ ಐ ಥಿಂಕ್ ನಮ್ಮ ತಾಯಿ ಆ ಸಿನಿಮಾ ಆನಂದ್ ಅಂತ ಹೆಸರಿಟ್ರು. ಅದು ಯಾವ ಗಳಿಗರಿಟ್ಟರು ಗೊತ್ತಿಲ್ಲ. ಆನಂದ ಅಂದರೆ ಸ್ಮೈಲ್. ಸೊ ಆ ಸ್ಮೈಲು 2024 ಕ್ಯಾರಿ ಆಗ್ತಾನೆ ಇದೆ. I don't know in how far to carry for me. I'm blessed with all this. And suddenly last year, Rajni sir ಜೊತೆಲಿ ನೆಲ್ಸನ್ ಅವರು ಜೈಲರ್ ಪಾತ್ರ I can't forget that. And ಮಾರ್ಕೇಶ್ ಅವ್ರ ಜೊತೆಲಿ 100 ಫಿಲ್ಮ್ ಶಾತಕರ್ಣಿ ಅಂತ ಒಂದು ಫಿಲ್ಮ್ ಮಾಡಿದ್ರು. ಅವ್ರ ಸಿನಿಮಾದಲ್ಲಿ ನಾವು ಒಂದು ಸಾಂಗ್ ಮಾಡಿದ್ದೆ. ಶ್ರೇಯಾ ಅವರು ಇದ್ದಾರೆ ಇಲ್ಲಿ, ಅವ್ರ ಜೊತೆಲಿ ಐ ಕ್ಯಾನ್ ಫರ್ಗೆಟ್ ದ್ಯಾಟ್. ಅದಾದಮೇಲೆ ಜೈಲರು ಧನುಷ್ ಅವ್ರ ಜೊತೆಲಿ ಕ್ಯಾಪ್ಟನ್ ಬಿಲ್ಲರ್ ಅಂತ ಬ್ರದರ್ ಕ್ಯಾಪ್ಟನ್. ನೆಕ್ಸ್ಟ್ ಇಸ್ ಗೋಯಿಂಗ್ ಆನ್. ಅಣ್ಣ, ಇವಾಗಲೂ ಕೂಡ ನಿಮ್ಮ ಕಾಲ್ ಶೀಟ್ ಸಿಗೋದು ಬಹಳ ಕಷ್ಟದ ಕೆಲಸ. ಆಕ್ಚುಲಿ ನೀವು ಶೂಟ್ ಮಾಡ್ತಾ ಇರ್ತೀರಾ, ಇಲ್ಲ ಅಂತಂದ್ರೆ ಬೇರೆಯವ್ರ ಸೆಟ್ಗೆ ಹೋಗಿ ಅವ್ರಿಗೆ ಪ್ರೋತ್ಸಾಹ ನೀಡ್ತಾ ಇರ್ತೀರಾ. ನಿಮಗೆ ಶೂಟಿಂಗ್ ಸೆಟ್ ಹೋದಾಗ ತುಂಬಾ ಖುಷಿ ಕೊಡೋ ವಿಚಾರ ಯಾವ್ದು? ಏನಿಲ್ಲ, ಶೂಟಿಂಗ್ ಇಲ್ಲ ಅಂದ್ರೆ ಫ್ಯಾಮಿಲಿ, ವೈಫ್, ಮಕ್ಕಳು, ಹೆಣ್ಮಕ್ಳು ಇದ್ದಾರೆ, ನನ್ನ ಫ್ರೆಂಡ್ಸು, ಪಾರ್ಟಿ. ತುಂಬ ಖುಷಿ ಅಂದರೆ ಮೈಸೂರಿಗೆ ಹೋಗ್ತೀನಿ. ಮೈಸೂರು ಶಕ್ತಿಧಾಮ ಇದೆ, ಶಕ್ತಿಧಾಮನ ಗೀತವರೇ ನೋಡ್ಕೊತಾ ಇದ್ದಾರೆ. ಸೊ ಅವ್ರ ಜೊತೆ ಹೋಗಿ ಮಕ್ಕಳ ಜೊತೆ ಕಾಲಕ್ಕೆ ಹೋಗಿ, ಇನ್ನೂರು ಹೆಣ್ಮಕ್ಳಿದ್ದಾರೆ ಓದ್ತಾ ಇದ್ದಾರೆ ಅವರು. ಸೊ ನಾವು ಹೋದಾಗ ಅವ್ರಿಗೊಂದು ಫನ್ ಎಲಿಮೆಂಟ್, ಅವ್ರಿಗೆ ಜಾಲಿ ಅನ್ಸುತ್ತೆ. ನಾವು ಅವ್ರ ಜೊತೆ ಕಾಲ ಕಳಿತೀವಿ. ಅದಾದ್ಮೇಲೆ ಅದು ಬಿಟ್ಟರೆ ಐ ಲೈಕ್ ಸಿಂಗಪೂರ್ ಆ್ಯಂಡ್ ದುಬೈ. ಅಲ್ಲ, ಆಕ್ಚುಲಿ ಸ್ಟೇಜ್ ಮೇಲೆ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಹಾಡನ್ನ ಕೇಳೋದಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ. ಮುತ್ತಣ್ಣ ಸಿನಿಮಾದ ಒಂದು ಹಾಡು ಹಾಡ್ಬೋದಾ? ನನ್ನ ಫೇವ್ರೆಟ್ ಸಾಂಗ್ ಕೂಡ, ನಿಮ್ಮ ಫೇವ್ರೆಟ್ ಸಾಂಗ್ ಕೂಡ. ಮುತ್ತಣ್ಣ ಬೀಪಿ ಹೂಡುವ, ಮುತ್ತಣ್ಣ ಡೋಲು ಪಡೆಯುವ, ಮುತ್ತಣ್ಣ ಹಾಡು ಹಾಡುವ, ಊರೆಲ್ಲ ಸೇರಿ ನೋಡುವ, ಮುತ್ತೈದರೆಲ್ಲ ಅರಸುವ, ನನ್ನ ತಂಗಿಯ ಮದುವೆ ಜೋರು ಜೋರು ಜೋರು, ಜೋರು ಜೋರು ಜೋರು, ಬಲ ಜೋರು ಜೋರು ಜೋರು, ಬೇಡುವನು ವರವನು ಕೊಡೆ ತಾಯಿ ಜನ್ಮವನು, ಕಡೆ ತನಕ ಮರೆಯಲ್ಲ ಜೋಗಿ, ಕಡೆ ತನಕ ಮರೆಯಲ್ಲ ಜೋಗಿ, ಕಡೆ ತನಕ ಮರೆಯಲ್ಲ ಜೋಗಿ. ಜೈ ಅಣ್ಣ, ನೀವು ನಮ್ಮ ಇಂಡಸ್ಟ್ರಿಯಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ನಮಗೆ ಅವಾಗಲೇ ಕಾನ್ಫಿಡೆನ್ಸು. ಆ್ಯಂಡ್ ಆ್ಯಕ್ಚುಲಿ ನಮ್ಮ ಬ್ಯೂಟಿಫುಲ್ ಗರ್ಲ್ ಶುಭ್ರ ಅವರ ಮೊದಲನೇ ಕೋಸ್ಟಾರ್ ನೀವು. ಆ್ಯಂಡ್ ಐ ಥಿಂಕ್ ಅವ್ರ ಜೊತೆ ನಿಂತ್ಕೊಳ್ಳೋಕ್ಕೆ ಭಯ ಆಗುತ್ತೆ. ಯಾಕಂದ್ರೆ ಅವ್ರ ಜೊತೆ ಒಂದು ಸ್ಕ್ರೀನ್ ಪೇ ಒಂದು ಸಾಂಗ್ ಮಾಡಿದ್ದು ನಾವು, ವೆನಿಸ್ ಮಾಡಿದ್ದು, ನೋ ಪ್ರಾಬ್ಲಮ್ ಅಂತ. ಐ ಥಿಂಕ್ ಇಟ್ಸ್ ಅ ಪ್ರಾಬ್ಲಮ್ ಇಸ್ ದರ್ ಹೈಟ್. ಅಣ್ಣ, ನೀವು ಹಾಡು ಹೆಸರು ಹೇಳ್ಬಿಟ್ಟು ಡಾನ್ಸ್ ಮಾಡಿಲ್ಲ ಅಂದರೆ ಸ್ವಲ್ಪ ನೋ ಪ್ರಾಬ್ಲಮ್. ಹಾಡಿಗೆ ಡಾನ್ಸ್ ಮಾಡಲೇಬೇಕು, ನಿಮ್ಮ ಎನರ್ಜಿ ನೋಡಲೇಬೇಕು ನಮಗೆ ಸ್ಟೇಜ್. ಓಕೆ, ಹ್ಯಾವ್ ಅ ಸಾಂಗ್.
ಶಿವಣ್ಣ ನಿಮ್ಮ 25th ಬರ್ತ್ಡೇ ಸೆಲೆಬ್ರೇಷನ್ಗೆ ಕರೆಯೋದು ಮರಿಬೇಡಿ ನಮ್ಮನ್ನ. ಥ್ಯಾಂಕ್ ಯು ಶಿವಣ್ಣ. ಥ್ಯಾಂಕ್ ಯು.